ಈಗ ನಮಗ್ ಸಾಕ್ಷಿ ಕೇಳ್ತಾರಲ್ಲ ಪ್ರತಿಯೊಂದಕ್ಕೂ ಕೂಡ, ಸಾಕ್ಷಿ ಇದ್ರೆ ನೀವು ತೋರಿಸಿ ನಮಗೆ ಅಂತೇಳಿ, ಅವ್ರು ಯಾವ ಸಾಕ್ಷಿ ಇಟ್ಕೊಂಡು ನಮ್ಮನ್ನ ಬಗ್ಗೆ ಸುಳ್ಳು ಮಾತಾಡ್ತಾ ಇದ್ದಾರೆ? SIT ವರದಿಗೆ ಕ್ಷಣಗಣನೆ ಅಂತ ಹೇಗೆ ದಿನಗಣನೆ ಆಗಿ ತಿಂಗಳ ಗಣನೆ ಆಯ್ತು. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಗಡಿಪಾರು ಆದೇಶ ರದ್ದಾಯಿತು. ಅದನ್ನು ಯಾಕೆ ಯಾವ ಮೇನ್ ಸ್ಟ್ರೀಮ್ ಮೀಡಿಯಾದವರು ಮಾತಾಡ್ತಾ ಇಲ್ಲ? ಸ್ಕೆಲೆಟನ್ ಸಿಕ್ಕಿದೆ ಅಂತ ಹೇಳಿದ ತಕ್ಷಣನೇ ಹಂಗಿದ್ರೆ ಮತ್ತೆ ನೀವು SITನು ಬುರುಡೆ ಗ್ಯಾಂಗ್ ಅಂತ ಹೇಳ್ತೀರಾ? ರಾಷ್ಟ್ರೀಯ ಪ್ರಕೃತಿ ಚಿಕಿತ್ಸೆ ದಿನಾಚರಣೆ ಪ್ರಯುಕ್ತ ಪ್ರಜಾವಾಣಿಯಲ್ಲಿ ನಕಲಿ ದೇವ ಮಾನವನ ಫೋಟೋ ಹಾಕಿ ಅವನು ಬರೆದಿದ್ದು ಅಂತ ಅದೊಂದು ಆರ್ಟಿಕಲ್ ಬರ್ತದೆ. ಪ್ರಕೃತಿಗೂ ಆ ವ್ಯಕ್ತಿಗೂ ಏನ್ರಿ ಸಂಬಂಧ? ಚಿಕಿತ್ಸೆ ಅಲ್ಲಲ್ಲ, ದೊಡ್ಡ ದೊಡ್ಡ ಸ್ಟಾರ್ಗಳು, ಸಿನಿಮಾ ಸ್ಟಾರ್ಗಳು, ರಾಜಕಾರಣಿಗಳು ಶೋಕಿ ಮಾಡಕ್ ಬರುವಂತ ಅಡ್ಡೆ ಅದು. ಹೈಟೆಕ್ ಮಸಾಜ್ ಪಾರ್ಲರ್ ಅದು. ಶವ ಬಿದ್ದ ಸ್ಥಳ ಪ್ರಕೃತಿ ಚಿಕಿತ್ಸಾಲಯ ಅಂತ ಹೇಳೋ ಬದಲು ಮಣ್ಣ ಸಂಕ ಅಂತ ಬರೀತಾರೆ. ಅಂದ್ರೆ ಡೈವರ್ಷನ್ ಮಾಡಿಬಿಡೋದು. ಕೊಲೆಯ ಅತ್ಯಾಚಾರ ಆರೋಪ ಬಂದಾಗ ನಾವು ಗಣ್ಯರು, ನಾವು ಪ್ರಕೃತಿಯ ಹರಿಕಾರರು, ನಾವು ಮಾನವತೆಯ ಹರಿಕಾರರು ಅಂತ ತೋರ್ಸಕ್ ಇವುಗಳೆಲ್ಲ ಸ್ಟಂಟು. ಕತ್ತಲೆಯಲ್ಲಿರುವಂತ ಪ್ರಕರಣಗಳನ್ನ ಬೆಳಕಿಗೆ ತರೋದನ್ನ ಬಿಟ್ಟು ಮಾಧ್ಯಮಗಳು ದೀಪೋತ್ಸವದ ಪ್ಯಾಕೇಜ್ ತಗೊಂಡು ಬಂದು ಮತ್ತು ಕತ್ತಲೆಯಲ್ಲೇ ಇಡ್ತಾ ಇದ್ದಾರೆ. ಮರಗಳನ್ನ ಹಾಡ್ ಹಗಲೇ ಕಡ್ದು ಹಾಕಿದ್ರು. ಈ ಮನುಷ್ಯ ಏನು ಪ್ರಕೃತಿ ಬಗ್ಗೆ ಮಾತಾಡ್ತಾನೆ?